ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. UK ಮೂವ್ ಆದಾಗಿಂದ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ನೋಡ್ತಿದ್ದೆ, ಬಟ್ ಟೈಮೇ ಸಿಗ್ತಾ ಇರಲಿಲ್ಲ. ಸರಿ ಗುರು, ಇವತ್ತು ಮಾಡೇ ಬರೋಣ ಅಂತ ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ. ನಾನಿಲ್ಲಿ UKಗೆ ಬಂದು 1.5 ಇಯರ್ ಆಗ್ತಾ ಬಂತು. ಸೊ ಇಲ್ಲಿ ಬಂದಾಗ ನನಗೆ ತುಂಬ ಥಿಂಗ್ಸು ಗೊತ್ತೇ ಇರಲಿಲ್ಲ. ಎಲ್ಲಿ ಸರ್ಚ್ ಮಾಡೋದು, ಹೇಗೆ ತುಂಬ ಜನ ಪರಿಚಯನೂ ಇರಲಿಲ್ಲ. ಸೊ ಆನ್ಲೈನಲ್ಲಿ ನೋಡಿದ್ರೆ ನಿಮಗೆ ಕನ್ನಡದಲ್ಲಿ ಯೂಟ್ಯೂಬಲ್ಲಿ ಅಷ್ಟು UK ಬಗ್ಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ನಾನು ಇಲ್ಲಿ ಬಂದು 1 ವರ್ಷದಲ್ಲಿ ಒಂದು ಮನೆ ತೊಗೊಂಡೆ, ಒಂದು ಕಾರು ತೊಗೊಂಡೆ. ಸೊ ನಾನೇನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದೆ ಅಂತ ಬೇರೆಯವ್ರಿಗೂ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋನ 10 ಸ್ಟೆಪ್ಸ್ ಆಗಿ 10 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಯಾರೋ ಒಬ್ಬರು ಮನೆ ತೊಗೊಳ್ಬೇಕಾದ್ರೆ ದೀಸ್ ಆರ್ ದಿ 10 ಸ್ಟೆಪ್ಸ್ ಯು ಮೈಟ್ ಹ್ಯಾವ್ ಟು ಫಾಲೋ ಇನ್ UK. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟೆಪ್ 1, ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ಇಲ್ಲಿ ತುಂಬ ಮಿತ್ಸ್ ಓಡಾಡ್ತಿದ್ದಾವೆ. ಸೊ ಯಾರಾದರೂ ಬಂದು ಮನೆ ತೊಗೊಬೇಕು ಅಂತ ನೋಡಿದ್ರೆ, ಒಬ್ಬೊಬ್ಬರು 2 ವರ್ಷ ಆಗಬೇಕು ನೀವು ಮನೆ ತೊಗೊಳೋದಕ್ಕೆ, ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗಬೇಕು, ಇಲ್ಲ 3 ವರ್ಷ ಆಗಬೇಕು, ಒಬ್ಬೊಬ್ಬರು ಮನೆಯೇ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳಿದರು. ಆ ಥರ ಎಲ್ಲ ಏನೂ ಇಲ್ಲ. ನೀವು UKಗೆ ಬಂದು ವಿತಿನ್ ಕಪಲ್ ಆಫ್ ಫ್ಯೂ ಮಂತ್ಸ್ ನೀವು ಮನೆ ತೊಗೊಬೋದು. ಸೊ ನಾನು ಪ್ರೊಸೀಜರ್ನ ಲ್ಯಾಂಡ್ ಆಗಿ 6 ಮಂತ್ಸಿಂದ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 4-5 ಮಂತ್ಸ್ ಆಯಿತು ಪ್ರೊಸೀಜರ್. ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನಾನು ಒಂದು ಮನೆ ತೊಗೊಂಡೆ ಇಲ್ಲಿ UKಯಲ್ಲಿ. ಒಬ್ಬೊಬ್ರದ್ದು ಒಂದೊಂಥರ ಸಿಚುವೇಶನ್ ಇರುತ್ತೆ. ನನ್ನ ಸಿಚುವೇಶನ್ ಹೇಗಿತ್ತು ಅಂದರೆ, ನಾನು ನನ್ನ ವೈಫ್ ಇಬ್ಬರು ವರ್ಕ್ ಮಾಡ್ತಾಯಿದ್ವಿ. ಸೊ ನಮ್ಮ ಹೌಸ್ ಹೋಲ್ಡ್ ಇನ್ಕಮ್ ಆಲ್ಮೋಸ್ಟ್ 1 crore ಮೇಲಿತ್ತು. ಸೊ ಯಾರೆಲ್ಲ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹೌಸ್ ಹೋಲ್ಡ್ ಇನ್ಕಮ್ ಅವ್ರದ್ದು 1 crore ಮೇಲಿದೆ ಅಂತ ಹೇಳಿದ್ರೆ, ಯು ಆರ್ ಡೈರೆಕ್ಟ್ಲಿ ಎಲಿಜಿಬಲ್. ಅಥವಾ ನಿಮ್ಮ ಹತ್ರ ಡೈರೆಕ್ಟಾಗಿ 25% ಡೆಪಾಸಿಟ್ ಅರೇಂಜ್ ಮಾಡೋಷ್ಟು ಫಂಡ್ಸ್ ಇದೆ ಅಂತ ಹೇಳಿದ್ರೆ, ಅಗೇನ್ ವಿತಿನ್ ಅ ಕಪಲ್ ಆಫ್ ಮಂತ್ಸ್ ನೀವು ಡೈರೆಕ್ಟಾಗಿ ಮನೆ ತೊಗೊಬೋದು. ಅಗೇನ್ 25% ಇಸ್ ವೆರಿ ಹೈ, ಐ ವುಡ್ ಸೇ, ಆ್ಯಂಡ್ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಸೊ ದ ರೂಲ್ಸ್ ಆರ್ ರೂಲ್ಸ್. ನೀವು 2 ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ವಿತಿನ್ 10% ಡೆಪಾಸಿಟ್ ನೀವು ಒಂದು ಮನೆ ತೊಗೊಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಮನೆ 2 crore ಮನೆ ತೊಗೊತೀನಿ ಅಂತ ಹೇಳಿದ್ರೆ 10% ಡೆಪಾಸಿಟಲ್ಲಿ ನೀವು ಅಟ್ಲೀಸ್ಟ್ 20 lakhs ಅರೇಂಜ್ ಮಾಡಬೇಕು. ಡಿಸಪಾಯಿಂಟ್ ಆಗಬೇಡಿ, ದೇರ್ ಆರ್ ಮೆನಿ ಬಿಲ್ಡರ್ಸ್ ಎಲ್ಲಿ 5% ಡೆಪಾಸಿಟ್ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ನೀವು ಬರೀ 5% ಅರೇಂಜ್ ಮಾಡಿದ್ರೆ ಸಾಕು, ವಿಚ್ ಇಸ್ 10 lakhs. ನೀವು 1 year ಸೇವಿಂಗ್ಸ್ ಮಾಡಿ ಅಥವಾ 2 years ಸೇವಿಂಗ್ಸ್ ಮಾಡಿ 10 lakhs ಅರೇಂಜ್ ಮಾಡಿದ್ರೆ ನೀವಿಲ್ಲೊಂದು ಮನೆ ತೊಗೊಬೋದು. ಸೊ ಮನೆ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಇಲ್ಲಿ ಆ್ಯಸ್ ಯು ಆಲ್ ನೋ, ರೆಂಟ್ಸ್ ಆರ್ ಟೂ ಹೈ. ಆಲ್ಮೋಸ್ಟ್ 1 lakh 1.5 lakh ನೀವು ಬರೀ ರೆಂಟಾಗೆ ಪೇ ಮಾಡ್ತಿರ್ತೀರ. ಪೇಯಿಂಗ್ ರೆಂಟ್ ಇಸ್ ಪೇಯಿಂಗ್ ಸಮ್ವನ್ ಎಲ್ಸಸ್ ಮಾರ್ಟ್ಗೇಜ್. ಅದ್ರ ಬದಲು ನೀವೇ ಒಂದು ಇನ್ವೆಸ್ಟ್ಮೆಂಟ್ ಥರ ಅಸೆಟ್ ಕ್ರಿಯೇಟ್ ಮಾಡಿ ನಿಮ್ಮ ಮಾರ್ಟ್ಗೇಜ್ ನೀವೇ ಪೇ ಮಾಡಿದ್ರೆ ಕೊನೆಗೆ ಆ ಫಂಡ್ಸ್ ಎಲ್ಲ ನಿಮಗೆ ಬರುತ್ತೆ ವಾಪಸ್. ಸೊ ಯು ನಾಟ್ ವೇಸ್ಟಿಂಗ್ ಮನಿ. ಸೆಕೆಂಡ್ ಸ್ಟೆಪ್ ಇಸ್ ಮೀಟ್ ಅ ಮಾರ್ಟ್ಗೇಜ್ ಅಡ್ವೈಸರ್. ಸೊ ಇಂಡಿಯಾಲಿ ನಾವು ಯಾವುದಾದ್ರೂ ಲೋನ್ ಅಪ್ಲೈ ಮಾಡಬೇಕಾದಾಗ ನಾವು ಹೇಗೆ ಡೈರೆಕ್ಟಾಗಿ ಬ್ಯಾಂಕ್ ಆಗಲಿ ಅಪ್ಲಿಕೇಶನ್ ಹಾಕ್ತೀವೋ, ಇಲ್ಲ ಆ ಥರ ಎಲ್ಲ ಇಲ್ಲ. ಸೊ ಇಲ್ಲಿ ದರ್ ಇಸ್ ಎನ್ ಏಜೆಂಟ್ ಹೂ ಆ್ಯಕ್ಟ್ಸ್ ಬಿಟ್ವೀನ್ ದಿ ಬೈಯರ್ ಆ್ಯಂಡ್ ದಿ ಬ್ಯಾಂಕ್. ಸೊ ಮಾರ್ಟ್ಗೇಜ್ ಅಡ್ವೈಸರ್ಸ್ ಏನು ಮಾಡ್ತಾರೆ, ನಿಮ್ಮ ಪರವಾಗಿ ಬ್ಯಾಂಕಿಗೆ ಅಪ್ಲಿಕೇಶನ್ ಎಲ್ಲ ಹಾಕ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಿಚುವೇಷನ್ನೆಲ್ಲ ಅಸೆಸ್ ಮಾಡಿ ಬ್ಯಾಂಕ್ದು ಎಲಿಜಿಬಲ್ ಕ್ರೈಟೀರಿಯಾ ಎಲ್ಲ ನೋಡಿ, ನಾವು ಯಾವ ಬ್ಯಾಂಕಿಗೆ ಕ್ವಾಲಿಫೈ ಆಗ್ತೀವಿ ಲೋನ್ಗೋಸ್ಕರ ಅಂತ ನೋಡಿ ಅವರು ನಮ್ಮ ಪರವಾಗಿ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಇದರಲ್ಲಿ ಅವ್ರಿಗೇನೂ ಫೀಸ್ ಕೊಡೋ ಅಂಥದ್ದಿಲ್ಲ. ಬಟ್ ದೆರ್ ಆರ್ ಸಮ್ ಮಾರ್ಟ್ಗೇಜ್ ಅಡ್ವೈಸರ್ಸ್ ಹೂ ಡೂ ದಿಸ್ ವರ್ಕ್ ಫಾರ್ ಅ ಫೀ, ಸ್ಮಾಲ್ ಫೀ. ಕ್ಯಾಚ್ ಏನಂತ ಹೇಳಿದ್ರೆ, ಬ್ಯಾಂಕಿಂದ ನಿಮಗೊಂದು ಲೋನ್ ಮಾಡಿಸ್ಕೊಟ್ರೆ ಮಾರ್ಟ್ಗೇಜ್ ಅಡ್ವೈಸರ್ಸ್ ಹ್ಯಾವ್ ಸಮ್ ಕಮಿಷನ್ ಆನ್ ದ್ಯಾಟ್. ಸೊ ನಿಮ್ಮ ಹತ್ರ ಏನೂ ಫೀಸ್ ತೊಗೊಳೋದಿಲ್ಲ, ಬಟ್ ದೇ ಗೆಟ್ ಕಮಿಷನ್ ಫ್ರಮ್ ದಿ ಬ್ಯಾಂಕ್. ಥರ್ಡ್ ಸ್ಟೆಪ್ ಇಸ್ ಡಿಪ್ ಆರ್ ಡಿಸಿಷನ್ ಇನ್ ಪ್ರಿನ್ಸಿಪಲ್. ಸೊ ನೀವೆಲ್ಲೇ ಒಂದು ಹೊಸ ಮನೆ ತೊಗೊಳಕ್ಕೆ ಹೋದ್ರೂ, ಯಾವುದೇ ಡೆವಲಪ್ಮೆಂಟ್ಗೆ ಹೋದ್ರೂ, ಅಲ್ಲಿರೋ ಬಿಲ್ಡರ್ ನಿಮ್ಮ ಹತ್ರ ಟಿಪ್ ಇದೆಯಾ ಅಂತ ಫಸ್ಟ್ ಕೇಳ್ತಾರೆ. ಟಿಪ್ ಅಂದರೆ ಒಂದು ಸರ್ಟಿಫಿಕೇಟ್ ಬ್ಯಾಂಕಿಂದ ನಿಮಗೆ ನಿಮ್ಮ ಮಾರ್ಟ್ಗೇಜ್ ಅಡ್ವೈಸರು ಬ್ಯಾಂಕ್ದು ಯಾವ ಬ್ಯಾಂಕಲ್ಲಿ ಎಲಿಜಿಬಲ್ ಇದ್ದೀರಾ ಅಂತ ನೋಡಿ ಒಂದು ಟಿಪ್ಪಿಗೆ ಅಪ್ಲೈ ಮಾಡ್ತಾರೆ. ಇಟ್ ಈಸ್ ಅ ಸರ್ಟಿಫಿಕೇಟ್ ಫ್ರಮ್ ದಿ ಬ್ಯಾಂಕ್ ಸೇಯಿಂಗ್ ದಟ್ ನಿಮ್ಮ ಅಫೋರ್ಡಬಿಲಿಟಿ ಎಷ್ಟು ಅಂತ ಪ್ರೂವ್ ಆಗುತ್ತೆ. ಸೊ ನಿಮ್ಮದು ಇನ್ಕಮ್ಮು, ಇಮಿಗ್ರೇಷನ್ ಸ್ಟೇಟಸ್ಸು ಎಲ್ಲ ಚೆಕ್ ಮಾಡಿ ಬ್ಯಾಂಕ್ ಅವರು ನಿಮಗೆ ಇನಿಷಿಯಲ್ ಒಂದು ಕ್ರೆಡಿಟ್ ಸಾಫ್ಟ್ ಚೆಕ್ ನಡೆಯುತ್ತೆ. ಅದಾದಮೇಲೆ ಬ್ಯಾಂಕಿಂದ ನಿಮಗೆ ಒಂದು ಡಿಸಿಷನ್ ಇನ್ ಪ್ರಿನ್ಸಿಪಲ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಎಷ್ಟಕ್ಕೆ ಎಲಿಜಿಬಲ್ ಇರ್ತೀರಾ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಈಗ ನಿಮ್ಮ ಮಾರ್ಟ್ಗೇಜ್ ಅಡ್ವೈಸರ್ನು ಮೀಟ್ ಮಾಡಾಯಿತು ಆ್ಯಂಡ್ ನಿಮ್ಮ ಕೈಯಲ್ಲಿ ಡಿಪ್ಪು ಸಿಕ್ಕಿದೆ. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಮನೆ ನೋಡೋದು, ಲುಕಿಂಗ್ ಫಾರ್ ಅ ಹೌಸ್. ಇಲ್ಲಿ ನಿಮಗೆ 2 ಥರ ಮನೆ ನೋಡ್ಬೋದು. ಒಂದು ನ್ಯೂ ಬಿಲ್ಡ್ ಹೌಸ್ ಇರುತ್ತೆ, ಅಥವಾ ಒಂದು ಓಲ್ಡ್ ಬಿಲ್ಡ್ ಹೌಸ್ ಇರುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಿಮ್ಗೇನು ಬೇಕು ಅದ್ರ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಿ.
ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೌಸಸ್. ಒಂದು ಸೆಮಿ ಡಿಟ್ಯಾಚ್ಡ್ ಹೌಸ್ ಸಿಗುತ್ತೆ, ಡಿಟ್ಯಾಚ್ಡ್ ಹೌಸ್ ಸಿಗುತ್ತೆ, ಟೆರೆಸ್ಡ್ ಹೌಸ್ ಸಿಗುತ್ತೆ, ಫ್ಲ್ಯಾಟ್ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ ರಿಕ್ವೈರ್ಮೆಂಟ್ ನೋಡಿಕೊಂಡು ಅದ್ರ ತಕ್ಕಂಗೆ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ UK ಈ 2 ಆ್ಯಪೆಲ್ಲ ಸಿಗುತ್ತೆ ನಿಮಗೆ. ರೈಟ್ ಮೂವ್, ಝೂಪ್ಲಾ ಅಂತ ಎಲ್ಲ ಆ್ಯಪ್ ಇದೆ. ಅದನ್ನೆಲ್ಲ ಯೂಸ್ ಮಾಡಿ ನೀವು ಮನೆಗಳನ್ನ ಸರ್ಚ್ ಮಾಡ್ಬೋದು. ಸ್ಟೆಪ್ 5 ಇಸ್ ಮೇಕಿಂಗ್ ಆ್ಯನ್ ಆಫರ್ ಆ್ಯಂಡ್ ಮಾರ್ಟ್ಗೇಜ್ ಅಪ್ಲಿಕೇಶನ್. ಮನೆ ನೋಡಿ ಇಷ್ಟ ಆಯಿತು ನಿಮಗೆ. ಸೊ ಬಿಲ್ಡರ್ ಹತ್ರ ಹೋಗಿ ಏನಂತ ಹೇಳ್ತೀರಾ, ನನಗೆ ಮನೆ ಇಷ್ಟ ಆಗಿದೆ, ನಾನು ಈ ನಿಮ್ಮ ಆಫರ್ನ ಅವ್ರು ಬಿಲ್ಡರ್ ಒಂದು ಅಮೌಂಟ್ನ ಕೋಟ್ ಮಾಡಿರ್ತಾರೆ. ಸೊ ಐ ಆಮ್ ರೆಡಿ ಟು ಆಕ್ಸೆಪ್ಟ್ ದಟ್ ಆಫರ್. ಸೊ ನೀವು ಬಿಲ್ಡರ್ ಹತ್ರ ಹೇಳಿ, ಬಿಲ್ಡರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮಾರ್ಟ್ಗೇಜ್ ಅಡ್ವೈಸರ್ಗೆ ಏನೇನು ಡೀಟೇಲ್ಸ್ ಬೇಕೋ ಸಬ್ಮಿಟ್ ಮಾಡ್ತಾರೆ. ಸೊ ಬಿಲ್ಡಿಂಗ್ ಪ್ರಾಪರ್ಟಿ ಡೀಟೇಲ್ಸು ಇದೆಲ್ಲ ಸಬ್ಮಿಟ್ ಮಾಡ್ತಾರೆ. ಮಾರ್ಟ್ಗೇಜ್ ಅಡ್ವೈಸರು ಅಷ್ಟೆಲ್ಲ ಡೀಟೇಲ್ಸ್ ತೊಗೊಂಡು ಬ್ಯಾಂಕಿಗೆ ಒಂದು ಫಾರ್ಮಲ್ ಮಾರ್ಟ್ಗೇಜ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾರೆ. ಸೊ ನಿಮ್ಮದು ಇನಿಷಿಯಲಿ ಡಿಪ್ ಏನು ಸಿಕ್ಕಿತ್ತಲ್ಲ, ಅದನ್ನೆಲ್ಲ ಬೇಸಾಗಿ ಯಾವ ಬ್ಯಾಂಕಿಂದ ಡಿಪ್ ಸಿಕ್ಕಿತ್ತೋ ಅದನ್ನು ಒಂದು ಸತಿ ಅಸೆಸ್ ಮಾಡಿ, ಇಲ್ಲ ಬೇರೆ ಆಪ್ಷನ್ಸು ಕೊಡ್ತಾರೆ. ಈ ಸ್ಟೇಜಲ್ಲಿ ನಿಮಗೆ ಈ ಬ್ಯಾಂಕಲ್ಲೂ ಅಪ್ಲೈ ಮಾಡ್ಬೋದು ಅಂತ ಆಪ್ಷನ್ ಕೊಡ್ತಾರೆ. ಇದನ್ನೆಲ್ಲ ಇಟ್ಕೊಂಡು ನೀವು ಬ್ಯಾಂಕಿಗೆ ಫಾರ್ಮಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾಯಿದ್ದೀರಾ. ಸ್ಟೆಪ್ 6 ಇಸ್ ಅಸೈನ್ ಅ ಸಾಲಿಸಿಟರ್. ಸಾಲಿಸಿಟರ್ ಅಂದರೆ ಇಲ್ಲಿದ್ದು ಅಡ್ವೊಕೇಟ್ಸ್. ಸೊ ನಿಮ್ದು ಏನೇ ಡಾಕ್ಯುಮೆಂಟೇಷನ್ ಆಗಲಿ, ಲೀಗಲ್ ಆಸ್ಪೆಕ್ಟ್ಸ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ ಎಲ್ಲನೂ ಸಾಲಿಸಿಟರೇ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಹೇಗೆಂದರೆ ನಾವು ಎಲ್ಲದಕ್ಕೂ ರಿಜಿಸ್ಟ್ರೇಷನ್ಗೋಸ್ಕರ ಮತ್ತು ಲೋನ್ಗೋಸ್ಕರ ಎಲ್ಲದಕ್ಕೂ ನಾವು ಮನೆಯಿಂದ ಹಾಕ್ಸೋಬೇಕು. ಇಲ್ಲ ಆ ಥರ ಅಲ್ಲ. ನಿಮ್ಮ ಕೆಲಸ ಮಾಡೋದಕ್ಕೆ ಸಾಲಿಸಿಟರ್ನ ಅಪಾಯಿಂಟ್ ಮಾಡ್ತೀವಿ. ಸಾಲಿಸಿಟರ್ ಫೀಸ್ ಬಂದು ಸಮ್ವೇರ್ ಅರೌಂಡ್ 1500 to 2000 pounds ಇರುತ್ತೆ. ಇಲ್ಲಿ ಸಾಲಿಸಿಟರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಎಂಡ್ ಟು ಎಂಡ್ ರಿಜಿಸ್ಟ್ರೇಷನ್ ನೋಡ್ಕೊತಾರೆ. ಈವನ್ ದಿ ಲೀಗಲ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರೆ ನಿಮ್ಮ ಲ್ಯಾಂಡ್ ಮೇಲಿನ ಕೇಸಸ್ ಇದ್ರೂ, ನಿಮ್ಮ ಲ್ಯಾಂಡ್ ಸುತ್ತಮುತ್ತ ಏನಾದರೂ ಇಲ್ಲಿಗಲ್ ಮೈನಿಂಗು ಏನಾದ್ರು ನಡೀತಿದ್ರು ಅದನ್ನು ಅಸೆಸ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಕಂಪ್ಲೀಟ್ ರಿಜಿಸ್ಟ್ರೇಷನು ಅವರೇ ನೋಡ್ಕೊತಾರೆ. ಈವನ್ ದಿ ಫಂಡ್ಸ್ ಫ್ರಮ್ ದಿ ಬ್ಯಾಂಕಿಂದ ನಿಮ್ಗೆ ಏನು ಲೋನ್ ಅಸೈನ್ ಮಾಡಿರ್ತೀರೋ ಆ ಫಂಡ್ಸ್ನೂ ಸಾಲಿಸಿಟರ್ ಅಕೌಂಟ್ಗೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ. ನಮ್ಮ ಸಾಲಿಸಿಟರು ಬಿಲ್ಡರ್ಗೊಬ್ಬರು ಸಾಲಿಸಿಟರ್ ಇರ್ತಾರೆ. ನಮ್ಮ ಸಾಲಿಸಿಟರು ಆ ಫಂಡ್ಸ್ನ ಕಲೆಕ್ಟ್ ಮಾಡಿ ಬಿಲ್ಡರ್ ಸಾಲಿಸಿಟರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲಾಂಗ್ ವಿತ್ ದಿಸ್ ಎಕ್ಸ್ಚೇಂಜ್ ಆಫ್ ಕಾಂಟ್ರಾಕ್ಟ್ಸು ನೋಡ್ಕೊತಾರೆ ಸಾಲಿಸಿಟರ್. ಸೊ ನೀವು ಯಾವುದಕ್ಕೂ ಮನೆಯಿಂದ ಆಚೆ ಇಳಿಯೋದೇ ಬೇಡ. ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ ಇರುತ್ತೋ ಸಾಲಿಸಿಟರ್ದು ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ನೀವು ಮನೆಯಿಂದನೇ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಸ್ಟೆಪ್ 7 ಮಾರ್ಟ್ಗೇಜ್ ಆಫರ್. ಸೊ ಈ ಸ್ಟೇಜ್ವರೆಗೂ ತಲುಪಿದ್ದೀರಾ ಅಂತ ಹೇಳಿದ್ರೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಮದು 90% ಆಫ್ ದಿ ಲೋನ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಮಾರ್ಟ್ಗೇಜ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಬ್ಯಾಂಕ್ ಅವರು ನಿಮ್ಮದು ಕ್ರೆಡಿಟ್ದು ಹಾರ್ಡ್ ಚೆಕ್ ಮಾಡ್ತಾರೆ. ಇನಿಷಿಯಲಿ ನೀವು ಡಿಪ್ ಕೊಡಬೇಕಾದಾಗ ಸಾಫ್ಟ್ ಚೆಕ್ ಮಾಡಿರ್ತಾರೆ. ಈಗ ಒಂದು ಹಾರ್ಡ್ ಚೆಕ್ ನಡೆಯುತ್ತೆ. ಅದಲ್ಲದೆ ನೀವು ಯಾವ ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾಯಿದ್ದೀರೋ ಆ ಬಿಲ್ಡಿಂಗ್ದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಯಾರಾದರೂ ಬ್ಯಾಂಕಿಂದ ಒಬ್ಬರನ್ನ ಕಳಿಸಿ ಆ ಪ್ರಾಪರ್ಟಿ ವ್ಯಾಲ್ಯೂಯೇಟ್ ಮಾಡ್ತಾರೆ. ಇದೇನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಕೋಟ್ ಮಾಡಿರೋ ವ್ಯಾಲ್ಯೂ ಅದು ಅಷ್ಟೇ ವರ್ತ್ ಇದೆಯಾ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಅದೊಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಿಮ್ಗೆ ಏನಾದರೂ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಬೇಕಿದ್ರೂ ಬ್ಯಾಂಕಿಂದ ಕೇಳ್ಬೋದು. ಸೊ ಈ ಸ್ಟೆಪ್ಪಲ್ಲಿ ನಿಮಗೆ ಬ್ಯಾಂಕಿಂದ ಏನಾದರೂ ಅಡಿಷ್ನಲ್ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೇಳ್ಬೋದು. ಅದಲ್ಲದೆ ಅಂಡರ್ ರೈಟಿಂಗ್ ಪ್ರಾಸೆಸ್ ಅಂತ ಒಂದು ಫೈನಲ್ ಪ್ರಾಸೆಸ್ ಇದೆ. ಸೊ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮಾರ್ಟ್ಗೇಜ್ ಅಪ್ಲಿಕೇಶನ್ನ ಒಬ್ಬರು ಅಂಡರ್ ರೈಟರ್ಗೆ ಪಾಸ್ ಮಾಡ್ತಾರೆ. ಅಂಡರ್ ರೈಟರ್ ಅಂದರೆ ಒಂದು ಥರ್ಡ್ ಪಾರ್ಟಿ ವೆರಿಫಿಕೇಷನ್ ಟೀಮ್. ಸೊ ಅವ್ರೇನು ಮಾಡ್ತಾರೆ, ನಿಮ್ಮದು ಇನ್ಕಮ್ಸ್ ನೀವೇನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೋ ಅದ್ರದ್ದು ಕ್ರೆಡಿಬಿಲಿಟಿ ಎಲ್ಲ ಚೆಕ್ ಮಾಡಿ ಇವರಿಗೆ ಲೋನ್ ಕೊಡ್ಬೋದಾ ಬೇಡವಾ ಅಂತ ಫೈನಲ್ ಸರ್ಟಿಫಿಕೇಷನ್ ಮಾಡ್ತಾರೆ. ಸೊ ಮುಂದೆ ಫ್ಯೂಚರಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅಂಡರ್ ರೈಟರ್ಸ್ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್. ಸೊ ಅಂಡರ್ ರೈಟರ್ಸ್ ವಿಲ್ ಬಿ ವೆರಿ ಸ್ಟ್ರಿಕ್ಟ್. ನೀವು ಕೊಡೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮ್ಮ ಲೋನ್ ಅಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಮಾರ್ಟ್ಗೇಜ್ ಆಫರ್ ರಿಲೀಸ್ ಆಗುತ್ತೆ. ಈಗ ನಿಮ್ಮ ಕೈಯಲ್ಲಿ ಮಾರ್ಟ್ಗೇಜ್ ಆಫರು ಸಿಕ್ಕಿದೆ. ಸೊ ಈಗ ಸ್ಟೆಪ್ 8 ಎಕ್ಸ್ಚೇಂಜ್ ಆಫ್ ಕಾಂಟ್ರಾಕ್ಟ್ಸ್. ಸಾಲಿಸಿಟರ್ ಬಂದು ನಿಮಗೆ ಎಕ್ಸ್ಚೇಂಜ್ ಆಫ್ ಕಾಂಟ್ರಾಕ್ಟ್ ಡಾಕ್ಯುಮೆಂಟೇಷನ್ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಇದೇನೋ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತಾಯಿದ್ದೀರಾ ವಿತ್ ಬಿಲ್ಡರ್ ಬಂದು ನಿಮ್ಮದು ಯಾವಾಗ ಪ್ರಾಪರ್ಟಿ ರೆಡಿ ಮಾಡಿಕೊಡ್ತೀನಿ ಅಂತ ಒಂದು ಡೆಡ್ಲೈನ್ ಡೇಟ್ ಕೊಡ್ತಾರೆ. ಮತ್ತು ನೀವು ಎಷ್ಟು ಡೆಪಾಸಿಟ್ ಮಾಡ್ತಾಯಿದ್ದೀರಾ ಅನ್ನೋ ಡೀಟೇಲ್ಸು ಎಕ್ಸ್ಚೇಂಜ್ ಆಫ್ ಕಾಂಟ್ರಾಕ್ಟಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಕ್ಸ್ಚೇಂಜ್ ಆಫ್ ಕಾಂಟ್ರಾಕ್ಟ್ ಸೈನ್ ಮಾಡಬೇಕಾದಾಗ ನೀವು ಡೆಪಾಸಿಟ್ ಅಮೌಂಟ್ ಕೊಡಬೇಕಾಗತ್ತೆ. ಎಷ್ಟು 5% ಅಥವಾ 10% ಡೆಪಾಸಿಟ್ ಅಮೌಂಟ್ ಕೊಡಬೇಕಾಗುತ್ತೆ. ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಒಂದು ಸತಿ ಎಕ್ಸ್ಚೇಂಜ್ ಆಫ್ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ದೆರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ಈವನ್ ಬಿಲ್ಡರು ಅಷ್ಟೇ ಆ ಡೇಟ್ ಅಷ್ಟರಲ್ಲಿ ಪ್ರಾಪರ್ಟಿನ ರೆಡಿ ಮಾಡಿಕೊಡ್ಬೇಕು. ನಾವು ಕೂಡ ಸೈನ್ ಮಾಡಾದಮೇಲೆ ನನಗೆ ಪ್ರಾಪರ್ಟಿ ಬೇಡ, ನನಗಿದು ಬೇಡ ಅಂತ ಹೇಳಿದ್ರು ನಿಮ್ಮ ಡೆಪಾಸಿಟ್ ವಾಪಸ್ ಸಿಗೋದಿಲ್ಲ. ಡೆಪಾಸಿಟ್ ಪೇ ಮಾಡಾದಮೇಲೆ ಕಾಂಟ್ರಾಕ್ಟ್ ಸೈನ್ ಮಾಡಾದಮೇಲೆ ನೀವು ಆ ಪ್ರಾಪರ್ಟಿ ತಗೊಳ್ಳೇಬೇಕು, ಬೇರೆ ಆಪ್ಷನ್ ಇರೋದಿಲ್ಲ.
ಇನ್ನೇನು ಎಕ್ಸ್ಚೇಂಜ್ ಆಫ್ ಕಾಂಟ್ರಾಕ್ಟ್ಸ್ ಎಲ್ಲ ಆಯಿತು ಆ್ಯಂಡ್ ಹ್ಯಾಂಡ್ ಓವರ್ ಡೇಟು ಇನ್ನೇನು ಹತ್ತಿರ ಬರ್ತಾ ಇರಬೇಕಾದಾಗ ಸ್ಟೆಪ್ 9 ಹೌಸ್ ಡೆಮೋ. ಸೊ ಇಟ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಸ್ಟೆಪ್. ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯೆಲ್ಲ ರೆಡಿ ಆದಮೇಲೆ ನಿಮ್ಮ ಬಿಲ್ಡರು ಒಂದು ದಿವಸ ಹೌಸ್ ಡೆಮೋಗೆ ಅಂತ ಕರೀತಾರೆ. ಆಗ ನೀವು ಆ ಪ್ಲೇಸಿಗೆ ಹೋಗಿ ನಿಮ್ಗೇನೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಇರುತ್ತೆ ಮತ್ತು ಏನಾದರೂ ಕ್ರ್ಯಾಕ್ಸ್ ಎಲ್ಲ ಇರ್ತವೆ. ಸೊ ಇಟ್ ಈಸ್ ವೆರಿ ಕಾಮನ್ ಇನ್ UK ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್, ಎಕ್ಸ್ಟ್ರೀಮ್ ಕ್ಲೈಮೇಟ್ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಕ್ರ್ಯಾಕ್ಸು ಅದರಲ್ಲಿ ಸ್ನ್ಯಾಕ್ಸ್ ಎಲ್ಲ ಇರ್ತಾರೆ. ಅದನ್ನೆಲ್ಲ ನೋಟಿಫೈ ಮಾಡಿ ಹೇಳ್ಬೋದು. ಅಥವಾ ಇನ್ನೂ ಏನಾದರೂ ಚೇಂಜಸ್ಸು ಆ ಥರ ಬೇಕು ಅಂತ ಹೇಳಿದ್ರೆ ಹೌಸ್ ಡೆಮೋ ಟೈಮಲ್ಲಿ ಹೇಳ್ಬೋದು. ಹೌಸ್ ಡೆಮೋ ಅಲ್ಲಿ ಈ ಬೇರೆ ಮನೆ ಏನೇನು ಹೇಗೆ ಆಪ್ರೇಟ್ ಮಾಡೋದು, ಥರ್ಮೋಸ್ಟ್ಯಾಟ್ ಆಗಲಿ, ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಆಗಲಿ ಹೇಗೆ ಫಂಕ್ಷನ್ ಮಾಡೋದು, ಅಂದರೆ ಹೇಗೆ ಆಪ್ರೇಟ್ ಮಾಡೋದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಟೆಪ್ 10 ದ ಬಿಗ್ ಡೇ. ನಿಮ್ಮ ಮನೆಯೆಲ್ಲ ರೆಡಿಯಾಗಿದೆ. ಸೊ ಅವತ್ತೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಿಲ್ಡರು ಒಂದು ಮಧ್ಯಾಹ್ನದ ಮೇಲೆ ಕನ್ಫರ್ಮ್ ಮಾಡಾದ್ಮೇಲೆ ನಾನು ಬಂದ ಕೀಸ್ನ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವತ್ತೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಾಲಿಸಿಟರು ಬ್ಯಾಂಕಿಂದ ಫಂಡ್ಸ್ನ ಕಲೆಕ್ಟ್ ಮಾಡಿಕೊಂಡು ಬಿಲ್ಡರ್ದು ಸಾಲಿಸಿಟರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಬಿಲ್ಡರು ಸಾಲಿಸಿಟರ್ ಬಂದು ನನ್ನ ಅಕೌಂಟಿಗೆಲ್ಲ ಬಂದಿದೆ ಅಂತ ಹೇಳಾದ್ಮೇಲೆ ಮಾತ್ರ ಬಿಲ್ಡರ್ ನಿಮ್ಮನ್ನ ಕರೀತಾರೆ. ಕರೆದು ನಿಮ್ಮ ಮನೆ ಕೀಸೆಲ್ಲ ಹ್ಯಾಂಡ್ ಓವರ್ ಮಾಡಿ ಫಾರ್ಮಲ್ ಆಗಿ ಅವತ್ತು ನಿಮ್ಮ ಪ್ರಾಸೆಸ್ ಎಲ್ಲ ಎಂಡ್ ಆಗುತ್ತೆ. ಸೊ ದೀಸ್ ಆರ್ ದಿ 10 ಸ್ಟೆಪ್ಸ್. ನೀವು ಒಂದು ಮನೆ ತೊಗೋಬೇಕು ಅಂತ ಹೇಳಿದ್ರೆ UK ಅಲ್ಲಿ ಈ 10 ಸ್ಟೆಪ್ಸು ಫಾಲೋ ಮಾಡಬೇಕಾಗುತ್ತೆ. ಇನ್ನೂ ಆದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸು UK ಅಲ್ಲಿ ಹೇಗೆ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಮಾಡೋದು, ವೀಸಾಸ್ ಹೇಗೆ ಅಪ್ಲೈ ಮಾಡೋದು, ಆ ಥರ ಆದಷ್ಟು ಕಂಟೆಂಟ್ಸ್ನ ತರೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನೇ ಡೌಟ್ ಇದ್ದರೂ ನನಗೆ ಕಾಲ್ ಮಾಡಿ ಡಿಸ್ಕಸ್ ಮಾಡೋಣ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಬಾಯ್ ಬಾಯ್.